ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಇವತ್ತು ಕೂಡ ಮುಂದುವರೆದಿದೆ. ಒಟ್ಟು 17 ಕಿಲೋಮೀಟರ್ ಪಾದಯಾತ್ರೆ ಇವತ್ತು ನಡೆಯುತ್ತೆ. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಎ ಮಂಜು ಅವರು ಇದ್ದಾರೆ. ಸರ್, ಇವತ್ತು ಪಾದಯಾತ್ರೆ ಯಾವ ರೀತಿ ಸಾಗುತ್ತೆ, ಏನೇನು ಉದ್ದೇಶ? ನಿನ್ನೆ ಯಾವ ರೀತಿ ಪ್ರಾರಂಭ ಮಾಡಿವೋ ಅದೇ ರೀತಿ ಇವತ್ತು ಆಗುತ್ತೆ. ನಮ್ಮ ಕೂಗು ರೈತರ ಕೂಗು ಸರ್ಕಾರಕ್ಕೆ ತಟ್ಟಬೇಕು, ಸರ್ಕಾರ ಇದನ್ನ ಕೈ ಬಿಡಬೇಕು ಅಂತಕ್ಕಂಥದ್ದೇ ಹೋರಾಟ. ಒಂದು ಜಾಹೀರಾತು ಕೊಟ್ಟಿದ್ದಾರೆ, ನೋಡಿರ್ಬೋದು ನೀವು. ಏನ್ ಜಾಹೀರಾತು? ಇದು ಪ್ರಾಯಶ್ಚಿತ್ತದ ಪಾದಯಾತ್ರೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವರು. ನಮ್ದು ಪ್ರಾಯಶ್ಚಿತ್ತ ಅಲ್ಲ, ಪಾಪದ ಕೂಡ ತುಂಬ್ತಾ ಇದೆ. ಅವ್ರು ಉಳ್ಕೋಬೇಕು ಅನ್ನಂಗಿದ್ರೆ ಇದನ್ನ ನಿಜವಾಗ್ಲೂ ಕೂಡ ನನ್ನ ಸ್ನೇಹಿತ ಮುಖ್ಯಮಂತ್ರಿಯವರು ಅವರು 2 ವರ್ಷ ಇರ್ಬೇಕು ಅಂದ್ರೆ ಈ ರೀತಿ ಆದಂತ ಕಾಂಟ್ರವರ್ಸಿ ಮಾಡ್ಕೊಳ್ತಾರೆ. ರೈತರ ಪರವಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ತಗೋಬೇಕು ಅಂತ. ಯಾರು ಕೊಡಲ್ವೋ ಅವ್ರ ಭೂಮಿ ಬಿಡ್ತೀವಿ, ಆದ್ರೂ ಕೂಡ ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದೆ, ಇದು ಅನವಶ್ಯಕ ಅಂತ ಹೇಳ್ತಾ ಇದೆ. ಹೆಂಗ್ರಿ ಬಿಡ್ತಾರೆ? ಕೊಡ್ತಾರೆ, ಬಿಡೋದಕ್ಕೆಲ್ಲ ಕೊಟ್ರೆ ತಾನೇ ಬಿಡೋದು. ಅವ್ರಿಗೆ ಯಾವ್ದು ಸರ್ಕಾರ ಅಕ್ವೈರ್ ಮಾಡ್ತಾ ಇದ್ರೆ ಅಲಾಟ್ಮೆಂಟ್ ಅವ್ರ ವಯಸ್ಸಿಗೆ ಬೋಗಸ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಮಾತ್ರ ದುಡ್ಡು ಕೊಡ್ತಾ ಇರೋದು. ಅದು ಬಿಟ್ರೆ ರೈತರು ಒಬ್ರು ಕೊಡ್ತಾ ಇಲ್ಲ. 2 ಪಂಚಾಯತಿನಲ್ಲಿ 7 ರಿಂದ 8 ಕೋಟಿ ರೂಪಾಯಿ ಆದಾಯ ಇರ್ತಕ್ಕಂಥದ್ದು. ಹಾಲು ಕರೀತಾರೆ, ರೇಷ್ಮೆ ಮಾಡ್ತಾರೆ, ತೆಂಗಿನ ಮರ, ಮಾವಿನ ಮರ ಇವೆಲ್ಲ ಇದೆ. ನನಗೆ ಮಲ್ನಾಡಿಂದ ಬಂದಿದ್ದೀನಿ. ಮಲ್ನಾಡಿಗಿಂತನೂ ಒಂದು ಫಲವತ್ತಾದಂತ ಭೂಮಿ ಅದು. ಇವರು ತಿಳ್ಕೋಬೇಕು. ರೈತರ ವಿರೋಧ ಆಗಿ ಕಟ್ಕೊಂಡರು ಯಾರು ಉಳಿದಿಲ್ಲ. ರೈತರ ಶಾಪ ಇದೆಯಲ್ಲ, ಭಾರಿ ದೊಡ್ಡ ಶಾಪ. ಅದು ತಗ್ದೇ ಇರ್ಬೇಕು ಅಂದ್ರೆ ಇದನ್ನ ಬಿಡ್ಬೇಕು ಅಂತಕ್ಕಂಥದ್ದು ಗೊತ್ತು. ಕುಮಾರಸ್ವಾಮಿ ಅವರು ಇದ್ದಾಗೆ ಮಾಡಿದ್ರು, ಈಗ ಯಾಕೆ ಮತ್ತೆ ಪಾದಯಾತ್ರೆ ಮಾಡ್ತಾರೆ ಇದು ಅಂತ ಕೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರು ಏನ್ ಮಾಡಿದ್ರು? ಝೋನ್ ಮಾಡಿದ್ರು. ಗ್ರೀನ್ ಝೋನು, ಯೆಲ್ಲೋ ಝೋನು, ರೆಡ್ ಝೋನ್. ರೆಡ್ ಝೋನ್ ಅಂದ್ರೇನು, ಗ್ರೀನ್ ಝೋನ್ ಅಂದ್ರೇನು ತಿಳ್ಕೋಬೇಕು. ರೆಡ್ ಝೋನ್ ಅಂದ್ರೆ ರೈತರುಗಳು ಯಾವುದೇ ಕಾರಣದಿಂದಲೂ ಜಮೀನಿನ ಮಾರ್ಕೋಬಾರ್ದು ಅನ್ನೋದೇ ರೆಡ್ ಝೋನ್. ರೆಡ್ ಝೋನ್ ಅಂದ್ರೆ ಪ್ರೊಟೆಕ್ಟ್ ಟು ದ ಫಾರ್ಮರ್ಸ್. ರೈತರ ಜಮೀನು ಬೇರೆ ಹೋಗ್ಬಾರ್ದು, ರೈತರಿಗೆ ಉಳಿಬೇಕು ಅಂತ ಮಾಡಿರೋದು. ರೆಡ್ ಝೋನ್ ಮಾಡಿದ್ರೆ ಇಷ್ಟಕ್ಕೆ ರಿಯಲ್ ಎಸ್ಟೇಟ್ ಆಗ್ಲೇ ಮಾಡ್ಕೊಂಡು ಈಗ ಮಾಡಿರೋದು ಏನು ಅಂದ್ರೆ ಇವತ್ತು ಯಾತಕ್ಕೆ ಅವ್ರು ಇದನ್ನ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಮಾಡಿ ರೆಡ್ ಝೋನ್ ತೆಗಿಬಹುದು. ರೆಡ್ ಝೋನ್ ಶಕ್ತಿ ಇದೆ, ಅವ್ರ ಸರ್ಕಾರ ಇದೆ, ನೋಟಿಫಿಕೇಶನ್ ಮಾಡ್ಬೋದು. ತರ್ಲಿ, ಅಸೆಂಬ್ಲಿಗೆ ತರಲಿ, ನಾವೇ ಸಪೋರ್ಟ್ ಮಾಡ್ತೀವಿ. ರೈತರ ಪರವಾಗಿ ಇರ್ಬೇಕು. ಇನ್ನೊಂದು, ವಿಜೇಂದ್ರ ಅವರು ಬಂದಿಲ್ಲ ಅನ್ನೋ ಆರೋಪ ಇದೆ. ಬಿಜೆಪಿ ಅವರು ಜಾಸ್ತಿ ಕೈ ಜೋಡಿಸ್ತಾ ಇಲ್ಲ, ಬರೀ ಜೆಡಿಎಸ್ ನವರಿದ್ದೀರಿ ಅಂತ. ನೋಡ್ರಿ, ಕೈ ಜೋಡಿಸ್ತಾ ಇಲ್ಲ. ಒಬ್ಬ ನಾಯಕರು ವಿರೋಧ ಇರ್ಬೋದು, ಇರ್ಬೋದು, ನಂಗಿದಿಲ್ಲ. NDA ಕೂಡ ಸಪೋರ್ಟ್ ಇದೆ. NDA ಸಪೋರ್ಟ್, ಬಿಜೆಪಿ ನಾವೆಲ್ಲ ಸೇರಿ ಸಂಘಟನೆಗಳ ಜೊತೆ ಮಾಡ್ತಾ ಇದೀವಿ. ನನ್ನ ಅಶೋಕ್ ಬಂದಿದ್ದಾರೆ, ಕಾರಣಾಂತರದಿಂದ ಬರ್ದೇ ಇರ್ಬೋದು ಅವರು. ಬಹುಶಃ ಬಿಜೆಪಿ ನಮ್ಮ ಜೊತೆ ಇದೆ, ನಾವು ಅವ್ರ ಜೊತೆ ಇದ್ದೀವಿ. ಅಶೋಕ್ ಅವರು ಇವತ್ತು ಬರ್ತಾರೆ? ಇವತ್ತು ಬರಲ್ಲ. ಎಸ್, ಇದು ಶಾಸಕ ಎ ಮಂಜು ಅವರ ಮಾತು. ಜೆಡಿಎಸ್ ಪಾದಯಾತ್ರೆ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇದರ ಹಿಂದೆ ಸರಿಯಲ್ಲ. ಬಿಡದಿ ಟೌನ್ಶಿಪ್ ಏನನ್ನ ಇದನ್ನ ಕೈ ಬಿಡಬೇಕು. ಸರ್ಕಾರ ಇದನ್ನ ಕೈ ಬಿಟ್ರೆ ಮಾತ್ರ ನಾವು ನಮ್ಮ ಹೋರಾಟವನ್ನ ಕೈ ಬಿಡ್ತೀವಿ. ನಾಳೆ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ನಡೆಸ್ತೀವಿ. ದೇವೇಗೌಡರು ಕೂಡ ಜಾಯಿನ್ ಆಗ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಬಿಜೆಪಿ ಅವರು ಏನಿವತ್ತು ಹೋರಾಟಕ್ಕೆ ಬಂದಿಲ್ಲ, ಅದಕ್ಕೆ ಸಮರ್ಥನೆಯನ್ನು ಕೂಡ ನೀಡಿದ್ದಾರೆ. ಸಮರ್ಥನೆ ಏನಪ್ಪಾ ಅಂದ್ರೆ ವಿಜೇಂದ್ರ ಅವರು ಅನಿವಾರ್ಯ ಕಾರಣದಿಂದ ಇವತ್ತು ಹೋರಾಟಕ್ಕೆ ಬರಕ್ಕಾಗಿಲ್ಲ, ಆದ್ರೆ NDA ಸರ್ಕಾರದ ಸಂಪೂರ್ಣ ಬೆಂಬಲ ನಮ್ಮ ಮೇಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.